ಓ ಬಿಡು. ಹಲೋ 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 ಹಲೋ. ನನಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ. ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋನು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡು ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ನಿಮ್ ಯಜಮಾನ್ರ ಅಲ್ಲ ರೀ. ಅವ್ನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಸೂಳೆ ಮಗ ಕರ್ಸು ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ನನ್ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಹಂಗಾರ ಸತ್ತೋಗಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಯಾ ಯಾ ಅಯ್ಯೋ ಯಾವ ನಾನು ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ. ಅಲ್ಲ ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ. ಎಲ್ಲ ಇರೋದ್ ನೀನು ಲೈ ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನೀನ್ ಲೈ. ನಾ ಕೃಷ್ಣಮೂರ್ತಿ. ನಿಮ್ಮ ಕೃಷ್ಣಮೂರ್ತಿ ಕಲಾವಿದ್ರ ಗುಂಜಿಕ್ಕ ಇಕ ನಿಮ್ಮ ತಲೆಡಕ್ ನನ್ ಮಗನೇ. ನಮ್ಮನ್ ಬಾರ ಇವನು ಕಳ್ಸೋದು ಇವತ್ತು ಲೈ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. ಬಾರ್ಲ ಆಗಲ್ ಗುಂಟೆಗ್ ಬಾರ್ಲ. ನನ್ನ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಅಲಿತಿದ್ದೆ. ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ಯಾಕೆ ನಿಮ್ಮ ಡೆಂಗ್ಸೇನ ನಿಮ್ಮ ಅಪ್ಪನ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಚಿಂದ, ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ನೀವು ಕರೆಕ್ಟಾಗಿ ಟವರ್ ಇರ್ತಾ ಬಂದ್ ಮಾತಾಡಲ್ಲ ಗಂಡು ನನ್ನ ಮಗನೇ. ಏನಿಲ್ಲ, ಜೈಲಿಗೆ ಹೋದ್ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ಕಳ್ಸ ಇವತ್ತಿಳ್ನಲ್ಲೇ. ಯಾಕಂದ್ರೆ ನಿಮ್ಮ ಅಮ್ಮನ್ನ ನಾನು ತಲೆಡ್ಕೊ ಮಾಡ್ಕೊಂಡಿದ್ದಲ್ಲ ಸೂಳೆ ಮಗನೇ. ನೀನ್ ತಲಿಡ್ಕಾನೆ ಕಣಲ್ಲೇ, ತಲಿಡ್ಕ. ನಿಮ್ಮ ಅಮ್ಮನ್ ಏನಿಲ್ಲ, ಬಂದ್ರೆ ಸಿಟ್ಟಾಗ್ತಾರ, ಬಂದ್ ಕತೆ ಶಾಕ್ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿಮ್ಮಮ್ಮನ ನೀನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ. ನಾನ್ ಬ್ಯಾಡ್ವ ನಿಮ್ಗೆ? ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹಂಗೆ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ನನ್ನ ಯಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ. ಇವತ್ತು ಚೆನ್ನಾಗಿ ಬಾ. ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ. ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏನಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ. ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದು ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದಲ್ಲಿ ನಿಮ್ಮ ಮನೆಗ ಬಂದು ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತಾವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತಾವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವನ್ಗೆ? ಬಾರಲ್ಲೇ ಗಂಡು, ಎಲ್ಲಿದ್ಯೋ? ಹಲೋ. ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ಹತ್ರಕ್ಕೆ ನೀನು.
ಅಲ್ಲಿ ಯಾರು ಹೆಣ್ಮಗ ಯಾರು ಇಲ್ದೆ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾರ್ಲ ನೀನ್ ಭೀಮ್ಸಂದ್ರ ಕಡೆ ಇದ್ದಕ್ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವನ್ ನನ್ಲ ಅವತ್ಲೈ ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ನನ್ನ ಮಗನೇ 100-200 ನನ್ ಗುಂಜಿಗಳು 100-200 ನಿಮ್ಮ ಯಾವ ಊರ್ಲ ನಿಂದು? ನಜರಾಬಾದ್ ಕಂಡ್ ಬಾರಲೇ ಬತ್ತೇನ ನೀನು? ತಗೊಂಡೋಗಿ ಇದು ಪೋಸ್ಕಾ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಪೋಸ್ಕಾ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಯಾರು ಬಂದು ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ನ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ತಲೆಡ್ಕ ನೀನು ಗಿಡ ನನ್ನ ಮಗ ಇದ್ದಂಗೆ ನೀನು. ಇಜ್ಡ ನನ್ ಮಗ ಅಂದ್ರೆ ಎಲ್ಲಿದ್ದೀರ ನೀವ್ ಬನ್ನಿ ಅಂದ್ರೆ ಅವನ್ ತಾವ್ ಏನ್ ಮಾತಾಡ್ತೀರ? ನೀವ್ ಬನ್ನಿ ಅಂದ್ರೆ ಅವೆಲ್ಲ ಗೊತ್ತಿಲ್ಲ. ಮನೆಯಿಂದ ಈಚೆಗ್ ಬಾ. ಇಲ್ಲ ಅಂತ ಅಂದ್ರೆ ಒಂದು ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡು ನೋಡು. ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ ಹಂಗಂತ ಹುಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ, ಮನೆಯೊಳಗೆ ಕೂತ್ಕೊಳಪ್ಪ. ದೇವ್ರು ನೋಡೋಣ ನಿಮ್ಮ ಮನೆ ಸೀಟ್ ಒಳಗಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ಕಷ್ಟ ಆರಂಭ ಐತಿ ದೇವ್ರು. ನಿನಗೆ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ ಏನ್ ಬಿಡ್ತೀಯ ನನ್ಗೆ ಗೊತ್ತೈತೆ. ನಾನ್ ಹೇಳ್ತಿರೋದು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ವ ಅಂತ ಕೇಳ್ದಲ್ಲ. ರಾಗಿ ಕೊಡ್ತಾರೆ. ನಾನ್ ಕೇಳ್ತಿರೋದೇನ್ ಗೊತ್ತಾ, ನೀನು ಹುಡ್ಸಿದ್ ದೇವ್ರು ಹುಲ್ ಮೇಸಲ್ ಅಂತ ಕೇಳ್ದ. ಕೆಲ್ಸಕ್ಕೆ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ, ಅವು ಒಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡಬೇಡ ಅಂತ. ನೋಡೋಣ ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆಲ್ಲ ನಾವು ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರೋ ಹಿಂಗೆ ಹೇಳುವಾಗ ಹೇಳಿರೋ ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋದದು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ದೇನೆ ಒಲೆ ಹಚ್ಚದೇನೆ ಮಾಡ್ದೇನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ಮ ಮನೆಯಿಂದ ಉದುರಿಸ್ತಾನ ಏನ? ಮಾತ್ರೆ ಎಲ್ಲವಲ್ಲ ಮಗ? ಅಲೋ ಮಾತ್ರೆ ಆ ಅಕ್ಕ ಹಿಂಗೆ ಯಾಕೋ ಎಬ್ರಿಸ್ತಿದ್ಯಾ? ಆ ಅಕ್ಕ ಪಾಪ ಮನೆ ಕಂಡೈತ ನಾವು ವ್ಯಾಪಾರ ಮಾಡಿ ತಿರುಗ್ತಿರ್ತೀರ, ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ ಮಾತ್ರೆನಾ? ಇವ್ರು ಅಮ್ಮನಾಡ ಇನ್ನೊಂದು ಮಕ್ಳಿಗೆ ಬಂದ್ರದ ನಮ್ಮ ಅಪ್ಪ ಅಮ್ಮನೇ ಎಂದು ಹೇಳಿಲ್ಲ. ಎಲ್ಲ ಇದು ಒಂದು ಬುದ್ಧಿನ ನಿಮ್ಮ ಅಪ್ಪ ಸತ್ತೋಗಿ ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತಲ್ಲ ಅವನು, ಈಗ ಎಲ್ಲಿ ಹೇಳಕ್ ಬತ್ತಾನ ಅವನು? ಮತ್ತೆ ನಮ್ಮ ಇದು ನನ್ನ ಇಷ್ಟ, ನಾನು ಹೆಂಗನ ಇರ್ತೀನಿ ಅದನ್ನ ಹೇಳ್ಬಿಟ್ಟು ಗಲಾಟೆ ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಗಲಾಟೆ ತಂದಿರ್ತೀನಿ ನೀನು. ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ, ನೀನ್ ಹೇಳಿದ್ದು ಸೂರ್ಯನ್ ನೋಡು ಅಂತ. ಸೂರ್ಯ ಎಲ್ಲಿ ನಿಂತ್ಕೊಂಡ್ರೆ ಹತ್ರಗೆ? ಅಯ್ಯೋ ಇವ್ನು ನಮ್ಮ 150 ಸಲ ಹೇಳಿದಲ್ಲ, ಮ್ಯಾಗಡಿಕ್ ನೋಡ್ರಿ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನಕ್ ಹೋಯ್ದಂಗ ಅಂತೆ ನಾನು. ಇಲ್ಲ ಕಣ, ನೀನು ಮ್ಯಾಗಡಿಕ್ ನೋಡು ಅಂತ ಅಂದಿಲ್ಲ ಕಣ. ನೋಡು ನಿಮ್ ಮನೆ ಮುಂದೆ ಮಾರಮ್ಮ ಐತೆ, ಮಾರಮ್ಮ ಸೊತ್ತಾಗ್ಲಿ ಏನಂದೆ ಗೊತ್ತಾ? ಮರ್ಯಾದೆ ಕೊಟ್ಟು ಮಾತಾಡು, ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡು, ಹೋಗಬಾರ ಅಂತ ಅನ್ಬೇಡ್ರಿ. ನೀನು ನನಗಿಂತ ದೊಡ್ಡವನ ಚಿಕ್ಕವನ? ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ಡೂ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್. ಇಂಗ್ಲಿಷ್ ಬರ್ದಿದ್ರು ಮಾತಾಡಿದೆ. ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಆ ಥರ ಹೇಳ್ಬೇಕು. ನೀನು ನನ್ನ ಮಗ ಇಂಗ್ಲೀಷ್ ಬರಲ್ಲ, ಓದಿರೋದು 4ನೇ ಕ್ಲಾಸು. ಮೊಬೈಲಾಗೆ ನಂಬರ್ ಬಂದರೆ ಗೊತ್ತಾಗಲ್ಲ ನಿನಗೆ, ಒಂದು ನಂಬರ್ ಆ್ಯಡ್ ಮಾಡ್ಕೊಳಕ್ಕೆ ಬರಲ್ಲ. ಅದು ಯಾವಳ್ತಾವ ಮೊಬೈಲ್ ದುಡ್ಡು ಇಸ್ಕೊಂಡು ಮೊಬೈಲ್ ತಗೊಂಡು ಅದೊಂದು ಸ್ಕ್ರೀನ್ ಟೆಸ್ಟ್ ತಗೊಂಡು ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ತೀಯ? ನಿನಗೆ ಅಂತಲ್ಲ ನಾನು ಮಾತಾಡ್ಕೊಂತ ಅದನ್ನ ತೆಗಿ. ನಿಂಗೆ ಕನ್ನಡನೇ ಬರಲ್ಲ ಸರಿಗೆ. ಯಾರೋ ಹಿಂಗೆ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡು ಹೇಳಿರೋದೇನು, ನಾವೇನು ಹುಟ್ಟೋರೆ ಕಲ್ತ್ಕೊಂಡ್ ಬಂದಿದ್ವು. ಮತ್ತೀಗ ಮಾತಾಡಕ್ ಹೋಗಿದ್ದೆ ನೀನು? ಓ
ಹಂಗಂತ ತಡಿಯ ನನಗೆ ಡೊನೇಷನ್ ಕೊಟ್ಟು ಪಾಠ ಹೇಳ್ಕೊಡಕ್ ನೀನ್ ಮೇಷ್ಟ್ರ? ತಡಿಯ, ಯಾರೋ ಏನಂತ ಹೇಳ್ಕೊಟ್ಟಾರಪ್ಪ, ಲೆಟ್ರಿನ್ಗೆ ಹೋದ್ಮೇಲೆ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ. ತೊಳ್ಕೊಂಡು ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ. ನಿನ್ನೊಂಥರ ಏನು ಮಾಡ್ತಾರೆ ಹೇಳು? ಮೊದಲೇ ಈಗ ಏನು ಮಾಡ್ತದಂತ ಗೊತ್ತಾ ಒಬ್ಬ? ನಿನ್ನಂತ ಬುದ್ಧಿವಂತ ಏನೋ. ಹಲೋ ಸ್ವಾಮಿ ಪರಮಾತ್ಮ ನರಸಿಂಹ, ನಿನ್ನಂತ ಬುದ್ಧಿವಂತ ಯಾರೋ ಲೆಟ್ರಿನ್ಗೆ ಹೋಗೋದು ದಿವಸ ಚೆಂಬಲ್ ನೀರ್ ತಗೊಂಡು ಇದು ಪಿಕ್ಕದಿಂದ ಮ್ಯಾಗಡೆಗೆ ಏನ ಮಾತಾಡು, ಕೆಳಗಡೆಗೆ ಹೋದ್ ನನಗೆ ನೋಡು ಸರೋಗಲ್ಲ, ನಾನು ಹೇಳಿದ್ದೀನಿ. ಆಯ್ತು ಬಿಡು ಅದನ್ನ. ನಮ್ಮ ಮನೆಯಾಳ ನನ್ನ ಮಗ ಅವನ ಜಲ್ಡೆ ಸ್ವಾಮಿ ಮಾಡಿ ಇವತ್ತಿನವರೆಗಾಗಿ ಊಟ ಅಂತ ತಿಂದಿಲ್ಲ ನಾನು. ಯಾತ ಅವಕ್ಕ ನಗ್ತಾ ಇತ್ತಾವ ಅಕ್ಕಯ್ಯ? ಯಾರು ನಗ್ತಿರೋದು? ನಮ್ಮ ಮಗನೇನ್ರು. ಮಗನೇನ್ರು? ಯಾರ ಮದ್ವೆನೇ ಯಾವಾಗ ಮಾಡ್ದಲ್ಲ ಮಗನ್ಗೆ? ನಮ್ಮ ದೊಡ್ಡಪ್ಪರ ಮಗನ ನಮ್ಮ ದೊಡ್ಡಣ್ಣನ ಮಗನೆಂಟಿ. ಅವ ಅಕ್ಕ ಊರಿಂದ ಬಂದೈತಾ? ನೀವು ಇಲ್ಲೇ ಮನೆ ಕಣದು. ಇಲ್ಲೇ ಮನೆ ಕಣದ? ಅವ್ರ ಇಷ್ಟನಾಗ ಡ್ಯೂಟಿ ಹೋಗ್ತಾರೆ. ಇದು ಎಂತದು ಇದು ವಾಹಿನಿ ಪೈಪ್ ಫ್ಯಾಕ್ಟ್ರಿ. ವಾಹಿನಿ ಪೈಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿ ಇದ್ರ ಹತ್ರ ಸೌಂದಪ್ಪನ ದೇವಸ್ಥಾನದ ಹತ್ರ, ಇದು ಹ್ಯಾಂಡ್ ಪೋಸ್ಟ್ ಹತ್ರ. ನೀನ್ ಮತ್ತೆ ಹೆಂಗಸ್ರು ಮನೆ ಕಂಡಿರ್ತಾವ, ಊಸ್ ಬಿಟ್ಕೊಂಡು ಅಲ್ಲೇ ಮನೆ ಕಂಡಿದ್ಯಾನೋ? ಏನ್ರಿ ನೀವು ಬಾಳ ಮಾತು. ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕೂಸ್ಬಿಟ್ಟಿಲ್ಲ. ಹೆಣ್ಮಕ್ಳು ಮನೆ ಕಂಡಿರ್ತಾವ, ಮನೆ ಕಂಡಿದ್ಯಾನೋ? ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ, ಅರ್ಧ ರಾತ್ರಿ ಅದೆಲ್ಲ ಮೇಕ್ ಎತ್ಕೊಂಡಿರ್ತದೆ, ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ. ನಮ್ಮ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನನ್ ನೆಂಟ್ರ ನೀನು? ಅಲ್ಲ ಕಣೋ, ಅಣ್ಣನ್ ಮಗಳು ಅಂತೆ, ಮಗಳಿದ್ದಂಗ ಅಲ್ವನೋ? ಅಣ್ಣನ ಮಗಳು ಅಂತ ಅಂದ್ರೆ ಅದಕ್ಕೆ ಇಷ್ಟೊತ್ನಾಗ ನಾನು ಒಂದ ಮಾಡಂಗಾಗುತ್ತೆ ಅಂತ ನೀರೇ ಕುಡಿಯಲ್ಲ ಗೊತ್ತಾ? ಹೋಗೋ ಕಾಲಪ್ಪ, ನಮ್ಮ ಚಿಕ್ಕ ಮನೆ ಕಾಲಪ್ಪಲ್ಲ ತಗೊಳ್ತವೆ ಅಂತ. ಪಂಚೆ ಉಟ್ಕೊಂಡ ಒಮ್ದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡು ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರು ನೋಡ್ಕೊಂಡು ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ? ಅಯ್ಯೋ ಅಮ್ಮನ ಇದೆಂತ ಅಲ್ಲ. ನಮ್ಗೇನು ಏನು ಇದು ಹುಚ್ಚಲ್ ಮಕ್ಳ ನಾವು? ನೀನ್ ಹುಚ್ಚನೆ ಅಲ್ವನ? ಮೊದ್ಲು ಕುಡ್ದು ಪರಂಡೆಗೆಲ್ಲ ಮನೆ ಕಂತಿದಲ್ಲೋ. ಇಷ್ಟು ಆತು ನನ್ಗೆ ಹುಚ್ಚಾಸ್ಪತ್ರೆಗೆ ಸೇರ್ಸಾಕಿ. ನೀನ್ ಯಾಕೆ ಹಿಂಗ್ ತಲೆ ತಿಂತ ಇದ್ದಿ ಅಂತ? ನೀನ್ ಯಾರು? ನಾನ್ ಯಾರು ಹೇಳು? ಕುಡ್ದು ಬಿಡ್ತಾರೆ, ಲೆಕ್ಕದಷ್ಟು ಕುಡ್ದು ಬಿಟ್ಟು ಯಾರಿಗ ತಲೆ ತಿಂತ ಕಾಣದು. ಲೇ ನರಸಿಂಹ, ಗುಂಜಿಕವು ಮಧ್ಯಾಹ್ನ, ನೆನ್ನೆ ಮಧ್ಯಾಹ್ನ, ಇವತ್ ಮಧ್ಯಾಹ್ನ ಅಲ್ಲ, 5 ರೂಪಾಯಿ ಕಮ್ಮಿ ಐತೆ ಅಂದ್ರೆ ಎಣ್ಣೆ ನೀನ್ ಏನಕ್ಕೆ ಕೊಡ್ಲಿಲ್ಲ ನನ್ಗೊಂದ್ ಪ್ಯಾಕೆಟ್? ಇದು ಬೋರಾಗಲ್ಲ, ನೀರೆಲ್ಲ ಒತ್ತಿ 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 ಕುಡಿ ಅಂತ ಕೊಡಕ್ಕೆ. ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು, ನಮ್ ದುಡ್ಡಾಗೆ ಗಾಡಿ ತಗೊಂಡಿರೋದು. ನಿನ್ ಜಮೀನ್ ಮಾರ್ಕೊಟ್ಟಿದ್ದು ಅಥವಾ ಸೈಟ್ ಮಾರ್ಕೊಟ್ಟಿದ್ದು? ನಾನ್ ಕಷ್ಟಪಟ್ಟು ದುಡ್ದು ಕುಡ್ದಿಯಕ್ಕೆ ಅಲ್ವ ನಿಮ್ ಮನೆ. ನಿನ್ ಜ್ಞಾನ ಮಗ ಕುಡಿಯಕ್ ಬಾ ಅಂತ ಬೆಳಿಗ್ಗೆ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಲ್ಲೇ ನಿನ್ನಂತ ನಾಯಿ 155 ಏನು ಹಿಡ್ಕೊಡವು. ಎಷ್ಟು ಬಿಟ್ಟಿದ್ಯಾ ಬಡ್ಡಿ? ಯಾಕೆ ನೀನು ನಮ್ಮ ಅಪ್ಪನ ಅಥವಾ ಏನ ನಮ್ಮ ಅನ್ಕೊಳ್ಳೋ ನಿಮ್ಮ ಅಪ್ಪನೇ ಅನ್ಕೊಳ್ಳೋ. ನಮ್ಮ ಅಪ್ಪನೇ ಅಂದು ಒಂದು ನಾನು ಕೇಳಿಲ್ಲ. ಈಗ ನಿಂಗೆ ಹೆಂಗೋ ನಿಮ್ಮ ಅಪ್ಪ ಇಲ್ಲ, ನನ್ನೇ ನಮ್ಮ ಅಪ್ಪ ಅಪ್ಪ ಅನ್ನು ಅಪ್ಪ ಅಂತ ಅಂದ್ಬಿಟ್ರೆ ನಮ್ಮ ಮಗು ಕೆರ ಎಂತ ಕುಡುಕ್ ನನ್ನ ಮಗ ಮಾಡಿನ. ಈಗ ಯಜಮಾನ ನೀನ್ ಫೋನ್ ಮಾಡ್ಬೇಡಿ ಹೇಳಿದೀನಿ. ಹಲೋ ಅಂಕಲ್, ಏನ್ ಇವತ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಏನ್ ಇವತ್ ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯವಿಲ್ಲ. ಅಲ್ಲ, ನಿನ್ಗೆ ಎಂತೆಂತರ ಸತ್ತೋದ್ರು, ನಿನ್ಗೆ ಏನು ಆಗ್ಲಿಲ್ವ? ರೊಕ್ಕ ಆಗಿಕ್ಕೋ ಏನು ಹೊಡಿಲಿಲ್ವ ನಿನ್ಗೆ?
ನಿಮ್ಮ ಇದೆಲ್ಲ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ಕೆ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರಿನಾಗೂ ಇಲ್ವಲ್ಲ ಹುಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನಾನು ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನು ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನೆ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಗುಂಡೆ ನೀನು. ನೀನು ನನ್ನ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ನ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನು ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ ನಿಮ್ಮ ಒಂದೊಂದೂರು ಹಾಳು ಮಾಡಿದೆಯಲ್ಲ ಚಿನಾಲಿ ನೀನು. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡು ಬಂದು ನನ್ನ ಮನೆಗೆ ಬಂದಲ್ಲ, ನನ್ನ ದುಡ್ಡ ನೀನು ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವು ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡು ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದು ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ, ನಾನು ನಿನಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಈ ಡಜನ್ ಗಟ್ಟಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡು ಕಳಿಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗಿ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನು ಉದ್ಧಾರ ಆಗ್ತೀಯ, ನಿಮ್ಮ ಮನೆ ಹಾಳಾಗಿ ಹೋಗ್ತೈತೆ, ನೀನು ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇವರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಚಿನಾಲಿ ಇವಳು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ, ನನ್ನ ಮಗಳ, ಯಾರ ಮಗ? ನನ್ನ ಮಗಳ ಅಮ್ಮ, ನನ್ನ ಮಗಳು. ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ತಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ತಿವಿ, ನಮ್ಗೆ ಇದು ಪೂಜೆ ವರ್ಷ ಕುಂತೈತಿ ನಮ್ಗೇನ? ಅಲ್ಲ, ನೀನು ಎಷ್ಟು ಜನ ಕೊಟ್ಟಿದ್ದಿ ಹೇಳಿ ನೀನು? ಯಾಕೆ ಒಬ್ಬನ ಕೊಟ್ಟಿದ್ದಿ? ಯಾಕೆ? ನನ್ನ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಗೆ ಎಲ್ಲ ಕಳಿಸಿದ್ರಲ್ಲ ನಿನ್ನ ಬಟ್ಟೆನೂ ದುಡ್ಡು ತಗೊಂಡು, ನಿಂಗೇನು ಬಂದದೆ? ನನ್ನ ಮಗಳದು ನನ್ನ ಮಗಳದ ಹೇಳ್ತಿಂತೀಯಮ್ಮ ನೀನು. ಅಯ್ಯೋ, ನೀನು ತಿಂತಿ ಹೇಳ? ಕೊಡೋ ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳಿ ಅಂದ್ರೆ ಅವ್ರ ಮಗ ನೋಡಿ ನಿನ್ನ ಮಗಳಿಗೆಲ್ಲ ತಿನ್ಸಿದ್ದೀನಿ, ನಿನ್ನ ಎಂಟ್ರಿಗೆಲ್ಲ ನೀನು ಹೇಳ? ನಿನ್ನ ಅವ್ರ ಮಗ ನೋಡಿದ್ರೆ ಕೇಳು. ರಕ್ತ ಉಯ್ಯ ಹೋಗು. ನನ್ನ ಮಗಳನ್ನ ಹಂಗೆ ಬೈದೆ ನೀನು? ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನು ಒಬ್ರು ಕೊಟ್ಟಿದ್ದೆ ನೀನು? ನೀನು ಒಬ್ಬನ ಕೊಟ್ಟಿದ್ದೀನಿ, 1000 ಜನ ಕೊಟ್ಟಿದ್ದಂತು ಮಾತ್ರ ಕೊಟ್ಟಿದ್ದ ನನ್ನ ಮಗನೇ ಹೋಗತ್ತ. ಅಲ್ಲ, ನೀನು ಅಪ್ಪ ಅಮ್ಮ ಕೊಟ್ಟಿದ್ದೆ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ಅಲ್ಲ, ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗಿ ಮಾತಾಡ ನೋಡಿ, ಅವರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ, ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಬಾರ್ದು ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನಿನ್ ಪ್ರೀತಿ ಇಲ್ವಾ? ಅಲ್ಲ, ನನ್ನ ಮೇಲೆ ನಾನು ಕೇಳು ಅಮ್ಮ, ನನ್ನ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನು ನನ್ನ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಗ. ನಿಮ್ಮ ಅಮ್ಮ ನಿಮ್ಮ ನೋಡಿಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ, ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ? ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಹಾ, ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದು ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ದು ಆಗೋಯ್ತಾ? ಹಾ, ಯಾವ ಊರು ನಿಮ್ದು? ಯಾವ ಊರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ ಕಣ್ಣಿಗೆ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ.
ಯಾವ್ದ ಬಸ್ಸಲ್ಲಿ ನುಯ್ ತುಂಬ ಬಂದ್ಬಿಡ್ತೀನಿ ನಿಮ್ಮ ಅಮ್ಮ ಆದ್ರೇನು. ಲೇ ಗೊಜಗ್ ನನ್ನ ಮಗನೇ, ಗೊಜ್ಗ ಜೇಬಾಗ 10 ರೂಪಾಯಿ ತಂದು ನೋಡ್ಕೊಳ್ಳೋ. ಬತ್ತಿ ನನ್ನ ಹತ್ರ ಭಿಕ್ಷೆ ಬೇಡಕ್ಕೆ ನನ್ನ ಮನೆ ಬಾಕ್ಲಿಗೆ. ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದ್ಬಿಡ್ತೀರಾ ನೀವು. ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ನನ್ ಗುಂಜಿ ಕೊಡೋವು. ಹಾ, ನಾನು ಗುಂಜಿ ಕೊಡು. ಏಯ್ ಲೋಪರ್ ಸುಳೆ ಮಗನೇ, ಬಾರೋ. ಇವತ್ತು ನಾನು ಭಾಳ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ತು ನಾನು ತಿನ್ನಕ್ಕೆ ಅನ್ನ ಇಲ್ದೇನ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ಬೆಂಕಿ ಸಹಾಯ ಕೊಡ್ತಾರೆ ನಿಮ್ಮನ್ನ. ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ದು ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ. ಕಷ್ಟಪಟ್ಟು ದುಡಿಯೋ ಸುಳೆ ಮಗನೇ, ಸುಳೆ ಮಗನೇ. ಅವ್ರವ್ರು ದೋಚ್ಕೊಂಡು ತಿಂದಂಗಲ್ಲ ಕಣೋ. ಹಲೋ, ಕಂಡವ್ರೆ ಕೆರ ಹೊಡೆದಂಗ್ ಇದ್ ಬಿಡ್ತಾರ ನಮ್ಮನ್ನ. ಯಾವಳ ನಾವು ಹುಡುಕೊಂಡ್ ಇಲ್ಲಿ ಮನೆ ಕಂಡವ್ ನೀಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್. ಅಲ್ಲ ಅಂದ್ರೆ ಒಂದೇ ಒಂದ್ಸರಿ ಮಾತಾಡಿ. ಏನು ಗೊತ್ತಾ, ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ರೆ. ಆಯ್ತು, ಇಲ್ಲಿ ಕೆಳಗಡೆಗೆ ಅವ್ರೆ. ಆಮೇಲೆ ಮೆಟ್ಟ ಹೊಡೆದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ? ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ, ಎಲ್ಲಿ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಅಲ್ಲಿ ನಮ್ಮ ಮಗಂತವ್ರು ಅಗ್ಗಿ ಎಸ್ಕೊಂಬಂದು ಓದ್ಕೊಂಡು. ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಮಗಂತವ್ ಇಸ್ಕೊಂಡಿದೀನಿ ಕಣವ. ಅವಣಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಇಲ್ಲಿ ಈಚೆ ಕಡೆ ಗೆದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ, ಏನ್ ಕೀಚೆ ಹಾಕಿದ್ ನಿಮ್ಗೆ? ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟ ಉಯ್ದ್ ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಡ್ ಬಾಕ್ಲ ಮನೆ ಕಂಡವ್ರಿ ಅಂತ. ಅಲ್ಲ, ನೀವು ಏನ್ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನೀವೇನ್ ನನ್ನ ಜೊತೆ ಮಾತಾಡ್ತಿಲ್ಲ? ಅಯ್ಯೋ, ನಮ್ಮ ಫೋನ್ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ, ನೀನು ಫೋನ್ ಕಟ್ ಮಾಡಿದ್ರೆ. ಫೋನ್ ಕಟ್ ಮಾಡಬೇಡ. ನಿನಗೆ ಏನಾಯ್ತು ಅಂದರೆ ಈಗ ಹೇಳಿ ನನ್ನ ಜೊತೆ. ಏನಕ್ಕೆ ಮಾತಾಡಕ್ಕೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿನಗೆ? ಅಮ್ಮ, ಇಲ್ಲಿ ಕೆಳಗಡೆ ಮನೆಗವ್ರೆ. ಈಚೆ ಕಡೆ ಬಾಕ್ಲ ಮನೆಗಿರೋದು ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ಅಂದ್ರೆ ಇಲ್ಲಿ ಕದಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ. ಸೊಳ್ಳೆಗೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ಅವ್ರ ನಾಯಿ ಬೇರೆ ಮಗ್ಳ ಮನೆಗೈತಿ. ನಾಯಿ ಬೇರೆ ಮಗಳಂದೆ? ಓ, ಇನ್ನೇನ್ ಮಾಡ್ತಾರೆ? ಗೂಡ್ರಕ್ ಬಂದ್ ಇಲ್ಲೇ ಮಗ್ಳ ಮನೆ ಕಂತ ನಮ್ನ ಎಷ್ಟು ಹೊಡೋರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನಂತ ತಿಳ್ಕೊಂಡು ಇಲ್ಲೂ ನಿದ್ದೆ ಕೂಡ. ಮತ್ತೆ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತ ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ. ಅಷ್ಟೇ ಸರ್. ಆಮೇಲೆ ಇದೆಂತಂದ್ರೆ ಇದು ಇನ್ನೊಂದು ಅದೇದಪ್ಪ, ಇನ್ನೊಂದು ಯಾವ್ದು ನಿಂಗೆ ಯಾವ್ದನ್ನ ಬರೋದಿದ್ರೆ ಅಲ್ಲಿ ಅದನ್ನೆಲ್ಲ ಗೂಡ್ ಸೇಜ್ ಮಾಡ್ಕೊಳಿಸ್ತಾರೆ. ಗೂಡ್ ಸೇಜ್. ಹಲೋ ನರಸಿಂಹರಾಜು ಅವ್ರೆ, ಇಲ್ಲಿ ನಾವು ಕೀಳ ಕೆಲ್ಸದ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡು. ಹಲೋ ಹಲೋ. ಓಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ.
ಹೌದು. ಯಾರೋ ಉಯ್ದಾಡ್ತಾವ್ರಲ್ಲ ಸರ್, ಯಾರು ಹಾ ಎಲ್ಲ ಉಯ್ದಾಡ್ತಾ ಇದಂಗೆ ಅವ್ರಿಗೆ ಜೋರಾಗಿ. ಇಲ್ಲ ಒಳಗೆ ನೋಡಿ ನಮ್ಮನೆ ನಮ್ಮ ಇಲ್ಲಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಇದೆಂತದಪ್ಪ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಆತರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರ್ಬೇಕು, ಆತರ ಹಾಕೋಣ ಸರ್? ಬೇಡ, ಹಾ ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತಿರೋದು ಎಂತ, ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತು, ಒಂದ್ ಸ್ವಲ್ಪ ಕಲಹ. ಏನ್ ಕಲ್ಲನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ, ಕಲಹ, ಒಡಕು. ಒಡಕುನ? ಮತ್ತೀಗ ನೀವ್ ಎಲ್ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನಿಕೊಂಡಿದ್ವಿ. ಅಲ್ಲ, ಮತ್ತೀಗ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನಾರ ಬೇಜಾರ್ ಮಾಡ್ಕೊಂಡ್ರ ನನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿ ಇರ್ಬೇಕಣ್ಣ, ಆತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ? ಫೋನಾಗ ಯಾರ್ಯಾರ ಫೋನ್ ಮಾಡಿ ನಮ್ಮ ಫ್ಯಾಮಿಲಿಗೆ ಡಗಾರ್ ಮಾಡಿದ್ದಾರೆ. ಅದು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಚೊಮಾದಾಂಗಿ ಇನ್ನಾಂಗಿ ಅಂತ ಒಂದು ಹಾಡ ಇದಲ್ಲ. ಯಾರು ಸರ್ ಅವರು? ಪಾರ್ವತಿನೋ ಲಲಿತಾ ಅವ್ರ ಯಾರು? ಸಂಸ್ಕೃತ ಒಂದು ಹಾಡ ಐತ್ ನೋಡಿ, ಲಲಿತಾಂಗಿ ಬಾಣಾಂಗಿ ಮಾನಾಂಗಿ ಏನೇನೋ ಅಂತ ಒಂದು ಹಾಡ ಐತ್ ನೋಡಿ. ಇದ್ರಾಗೆ ಕಾಳಿದಾಸ ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ ಪೊಂಗಾಂಗಿ ಇನಾಂಗಿ ಒಣಗಾಂಗಿ ಗಾಂಗಿ ಬನತೋರಾನಂಗಿ ಅಂತ ಒಂದು ಹಾಡ ಐತ್ರಲ್ಲ, ಲಲಿತಾಂಗಿ. ಅಲ್ಲ ಸರ್, ಈ ಲಲಿತವ್ರು ಪಾರ್ವತಿಯವ್ರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿಕ್ಕಿ ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ. ಅವ್ರು ಬಳ್ಳಾರ್ ಜಾಲಿ ಮುಳು ಸುತ್ತಾರಲ್ಲ, ಅದಕ್ಕಿನ್ನ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಮತ್ತೀಗ ಬಲಮುರಿ ಅಂಗಿ, ಜಲಮುರಿ ಅಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ, ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ. ಇವರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಅಂಗಿ, ರತ್ನಾಂಗಿ. ಹಿಂಗಾಗಿ ನಮ್ದು ಎಲ್ಲಾ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ. ಟಾರ್ಚರ್ ಏನಿಲ್ಲ ಸರ್,
ಮದ್ವೆ ಆಗು ಅಂತನಾ? ಟಾರ್ಚರ್ ಏನಿಲ್ಲ, ನಾವು ಟಾರ್ಚರೇ ಹಾಕಲ್ಲ. ನಾವು ನೈಟ್ ನೀವು ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಏನೇ ಆಗ್ಲಿ ನಾವು ನೈಟ್ ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ.